ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರ ಅನ್ಕೊತೀನಿ. ಬರೀ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇದು ನನ್ನ ಬುಧವಾರದ ವ್ಲಾಗ್ ಆಗಿರ್ತದೆ ನೋಡ್ರಿ. ಇಲ್ಲಿ ನಾನು ಹಾಲು ಕಾಸಕ್ಕೆ ಇಟ್ಟಿದ್ದೀನಿ. ಒಬ್ಬಕ್ಕೆ ಇರೋದ್ರಿಂದ ಅಡುಗೆ ಮಾಡೋದು ಲೇಟ್ ಮಾಡ್ಕೊಂಡ್ರಾಯ್ತು ಅಂತ. ಯಾಕಂದರೆ ಈಗಲೇ ಅಡುಗೆ ಮಾಡ್ಕೊಂಡ್ರೆ ಈಗಲೇ ಉಣಂಗಿಲ್ಲ, ಲೇಟ್ ಆಗುತ್ತೆ ಹೆಂಗಿದ್ರು. ಹಾಗಾಗಿ ಆಮೇಲೆ ಸ್ಕೂಲ್ ಮಕ್ಕಳೆಲ್ಲ ಹೋದ್ಮೇಲೆ 9:30 10 ಗಂಟೆ ಅಂತ ಆಗೇ ಆಗ್ತದೆ ಸ್ಕೂಲ್ ಮಕ್ಕಳು ಸ್ಕೂಲಾಗೆ ಹೋಗೋಕೆ. ಅದಾದಮೇಲೆ ಬಂದು ಆಮೇಲೆ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ. ಹಾಲು ಬಿಸ್ಕೆಟ್ ತಿಂದು ಆಮೇಲೆ ನೆಕ್ಸ್ಟು ಅಂಗಡಿಯಾಗೆ ಹೋದ್ರಾಯ್ತು ಅಂತೇಳಿ ನಮ್ಮ ಮನೆಯವರು ಇದ್ದರೆ ಅಡುಗೆ ರೊಟ್ಟಿ ಪಲ್ಯ ಎಲ್ಲನೂ ಮಾಡಬೇಕು. ಇಲ್ಲಿ ಒಬ್ಬಕ್ಕಿರೋದ್ರಿಂದ ಸ್ವಲ್ಪ ಲೇಸ್ ಮಾಡಕತ್ತೀನಿ. ಯಾಕಂದರೆ ಒಬ್ಬಕ್ಕಿಗೆ ರೊಟ್ಟಿ ಮಾಡ್ಕೊಳಂಗಿಲ್ಲ, ಏನಾದರೂ ನಾಷ್ಟ ಮಾಡ್ಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಅದೇ. ಇಲ್ಲಿ ಮನೆಗೂ ಚಹಾ ಮಾಡ್ಕೊಂಡು ಕುಡಿಯೋಕೆ ಇಲ್ಲ, ಯಾಕಂದರೆ ಈ ಥರ ಅದಕ್ಕೆ ಚಹಾಗುಣ ಬೇಡ ಅಂಥೇಳಿ ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ನಮ್ಮ ಅರ್ಜುನಿಗೂ ಸ್ವಲ್ಪ ಬಿಸ್ಕೆಟ್ ಕೊಟ್ಟಂಗೆ ಆಗುತ್ತೆ ಹಂಗಾದಿ ಅಂಥೇಳಿ. ಯಾಕಂದರೆ ನಾನು ಅಡುಗೆ ಮಾಡ್ಕೊಳ್ತಾ ಕುಂತ್ರೆ ಹುಡ್ರೆಲ್ಲ ಬಂದುಬಿಡ್ತಾರೆ, ಮತ್ತು ಮನ್ಯಾಗ ಅಂಗಡಿಯಾಗ ಅಡ್ಡಾಡಾಗುತ್ತಲ್ಲ. ಹಂಗಾಗಿ ನೋಡ್ರಿ ನಮ್ಮ ಅರ್ಜುನ ಹೆಂಗೆ ಮಕ್ಕೊಳ್ಳೋಣ ಸೋಫಾ ಮೇಲೆ ಎದ್ದು ಜೋರು ಅವಂಗೆ. ಆದರೂ ಬಿಸ್ಕೆಟ್ ತಿಂತಾನೆ ನೋಡ್ರಿ. ಸೋಫಾ ಬಿಟ್ಟು ಬರೋಲ್ಲ, ಬಿಸ್ಕೆಟ್ ಕೊಡ್ತೀನಿ ಬಾ ಅಂದಕ್ಕೆ ನಾನು ಹಿಂದೆ ಬರತ್ತಾನೆ ನೋಡ್ರಿ. ನಂದು ಕೆಲಸ ಅಂದರೆ ಕಸ ಹೊಡೆಯೋದು, ಈ ಥರ ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 6 ಗಂಟೆ ಮೇಲೇ ಇದ್ದೆ, ಒಬ್ಬಕ್ಕಿರೋದ್ರಿಂದ ಕೆಲಸನೂ ಭಾಳ ಇರೋಂಗಿಲ್ಲ ಅಂಥೇಳಿ. ಅಂಗಡಿ ಎಲ್ಲ ಮುಗಿಸಿ 10 ಗಂಟೆ ಆಗುತ್ತಲ್ಲ. ಆ ಸ್ಕೂಲ್ ಮಕ್ಕಳೆಲ್ಲ ಒಳಗೆ ಹೋದ್ಮೇಲೆ ಆಮೇಲೂ ಬರ್ತಿರ್ತಾರೆ. ಆದರೆ ಮೆಲ್ಲಕ್ಕೆ ನಿಧಾನಕ್ಕೆ ಮಾಡಿಕೊಂಡ್ರಾಯ್ತು ಕೆಲಸನ ಅಂಥೇಳಿ. ಅಲ್ಲಿ ನಮ್ಮ ಅರ್ಜುನ ಬಿಸ್ಕೆಟು ಒಂದೊಂದು ಸಲ ಈ ಥರ ಹಾಲಿನಲ್ಲಿ ಅದಕ್ಕೊಂದು ಕೊಟ್ಟರೆ ತಿಂತಾನೆ, ಇಲ್ಲಾಂದರೆ ಹಂಗೆ ಹಾಕಿದ್ರೆ ತಿಂತಾನೆ. ಅದರಲ್ಲೂ ಅವನಿಗೆ ಈ ಥರ ಬಿಸ್ಕೆಟೇ ಬೇಕು, ಯಾವುದೋ ಪತಂಜಲಿನೇ ಬೇಕು, ಬೇರೆ ಪಾರ್ಲೇಜಿ ಮತ್ತು ಮಾರಿಗೋಲ್ಡ್ ಈ ಥರ ನಡೆಯೋಂಗಿಲ್ಲ ಅವನಿಗೆ. ಒಂದು ವೇಳೆ ಇಲ್ಲ ಅಂದ್ರೂ ಬಿಸ್ಕೆಟ್ ತಿನ್ನೋಂಗೇ ಇಲ್ಲ ಆ ಥರ ಅವನಿಗೆ. ಅವನ ಸಲುವಾಗಿ ನಾವು ಈ ಥರ ಬಿಸ್ಕೆಟ್ ತರಬೇಕು. ಒಳ್ಳೆ ಆಯ್ತು. ಯಾಕೆ ಒಲ್ಲಿ ತಿನ್ನು, ಎದಕ್ಕೆ ಗೋರು ಒಲಿಕ್ರು ಬಿಡು. ಟೈಮ್ ಬಂದು 10 ಗಂಟೆ ಮೇಲೇ ಆಗ್ಯದ. ಈಗ ಮನೆಗೆ ಬಂದು ನಾನು ಉಳ್ಳಾಗಡ್ಡೆ ಟೊಮೆಟೊನ ಕೊಯ್ದು ನನಗೆ ಫೇವ್ರೆಟ್ ಆದಂಥ ಉಪ್ಪಿಟ್ಟು ಮಾಡ್ಕೊಂಡ್ರಾಯ್ತು, ಜಲ್ದಿನೂ ಆಗ್ತದಲ್ಲ ಅಂಥೇಳಿ. ಹೊಟ್ಟೆ ಹಸಿವು ಬೇರೆ ಆಗಿತ್ತು, ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಂಡ್ರಾಯ್ತು ಅಂತ ನೀರು ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು, ನನಗೇನು ಸ್ನಾನ ಮಾಡೋಕ್ಕೆ ಸಾಕಷ್ಟೇ ನೀರು. ಸ್ವಲ್ಪ ಬಿಸಿ ಆದರೆ ಅಂದರೆ ಪೂರ್ತಿ ತಣ್ಣಗಿರಬಾರ್ದಲ್ಲ, ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಅದಾದಮೇಲೆ ಪಟ 5 ನಿಮಿಷ 10 ನಿಮಿಷ ಒಳಗಂತ ಆಗ್ಬಿಡ್ತದೆ ಉಪ್ಪಿಟ್ಟು. ಊಟ ನನಗಂತೂ ಇಷ್ಟ ಉಪ್ಪಿಟ್ಟು, ಹಂಗಾಗಿ ಅದನ್ನೇ ಜಲ್ದಿ ಉಪ್ಪಿಟ್ಟು ಮಾಡಿಕೊಂಡೆ. ಉಪ್ಪಿಟ್ಟು ಮಾಡಿಕೊಂಡ್ರೂ ಇವಾಗೇನು ನಾಷ್ಟ ಮಾಡಲಿಲ್ಲ, ಯಾಕಂದರೆ ಅಂಗಡಿಯಲ್ಲಿ ಹಂಗೆ ಜನ ಇರ್ತಾರೆ. ಹಂಗಾಗಿ ಅವ್ರು ಹೋಗೋದು ಬರೋದು ಆಗ್ತದೆ. ಒಂದೊಂದು ಸಲ ಅಂತೂ ಈ ಥರ ಗ್ಯಾಸ್ ಮೇಲೆ ಇಟ್ಟು ಹೋಗ್ಬಿಟ್ಟು ಆ ಕಡೆ ಕುಂತ್ಕೊಂಡು ಒತ್ತೋಗ್ಬಿಡೋದು, ಹಾಲು ಎಷ್ಟೋ ಸಲ ಚೆಲ್ಲೋಗ್ಬಿಡೋದು, ಈ ಥರ ಆಗ್ಯದ. ಹಂಗಾಗಿ ನಾನು ಅದಕ್ಕೆ ಲೇಟಾಗಿ ಮಾಡ್ಕೊಂಬಿಟ್ರೆ ಆಯ್ತು, ಯಾಕೆ ರಿಸ್ಕ್ ಬೇಡ ಅಂಥೇಳಿ ಫ್ರೀ ಇದ್ದಾಗ ಬರ್ತೀನಿ. ಆದ್ರೂ ಯಾರಾದರೂ ಬರ್ತಿರ್ತಾರೆ, ಆದರೂ ಗ್ಯಾಸ್ ಆಫ್ ಮಾಡಿ ಹೋಗ್ತೀನಿ. ಒಂದೊಂದು ಸಲ ಹಂಗೆ ಹೋಗ್ಬಿಡ್ತೀನಿ. ಹಾಲು ಇದ್ದರೆ ಈ ಥರ ಏನಾದರೂ ಒಲೆ ಮೇಲೆ ಇಟ್ಟು ಹೋದ್ರಿಗೇನ ಆಯ್ತು, ಅದು ಸೀದೋಗ್ಬಿಡ್ತದೆ, ಏನೂ ಮಾಡೋಕ್ಕಿಲ್ಲ. ಅದ್ರಾಗ ನನಗೆ ನೆನಪಿನ ಶಕ್ತಿ ಭಾಳ ಕಡಿಮೆ ಐತಿ. ನನಗಷ್ಟೇ ಹಂಗನು ಗೊತ್ತಿಲ್ಲ, ಎಲ್ಲ ಹೆಣ್ಮಕ್ಳಿಗೆ ಹಂಗೆ ಗೊತ್ತಿಲ್ಲ. ನನಗಂತೂ ನೆನಪಿನ ಶಕ್ತಿ ಅಂದ್ರೆ ಭಾಳ ಕಮ್ಮಿ ಐತಿ. ಇಷ್ಟು ಮಾಡೋಷ್ಟೊತ್ತಿಗೆ ಮತ್ತೆ ಜೆರಾಕ್ಸ್ ಬಂದು
ಕೂಗಾಕತ್ತಿದ್ರು ಅವೆಲ್ಲ ಜೆರಾಕ್ಸ್ ಅಂತ. ಹಾಗಾಗಿ ಮತ್ತೆ ಬಂದು ಅವ್ರಿಗೆಲ್ಲ ಜೆರಾಕ್ಸ್ ಮಾಡಿಕೊಟ್ಟು 10 ಗಂಟೆ ಮೇಲೇ ಆಗಿತ್ತು, 10-10:30 ಆಯಿತು. ಇನ್ನು ನೋಡ್ರಿ ನಾಷ್ಟ ಏನೂ ಇಲ್ಲ, ಹಾಲಷ್ಟೇ ಕುಡ್ದಿದ್ನಲ್ಲ ಅದೇ ಇಷ್ಟೊತ್ತಿಗೆ. ಆದರೆ ನೋಡ್ರಿ ಏನಾಗಬೇಡ, ಏನೂ ಮಾಡೋಕ್ಕಾಗಿಲ್ಲ. ನಮ್ಮನೆಯವ್ರು ಇದ್ದರೆ ಜಲ್ದಿನೂ ಅಡುಗೆ ಆಗ್ತದೆ, ಊಟನೂ ಒಂದೊಂದ್ಸಲ ಈ ಥರ ಜಾಸ್ತಿ ಜನ ಇದ್ದರೆ, ಅಂದರೆ ಈ ಥರ ಜೆರಾಕ್ಸಿಗೆ ಈ ಥರ ಬರ್ತಿದ್ರೆ ಯಾರಾದರೂ ಒಬ್ಬರು ಊಟ ಮಾಡ್ಕೊಂಡ್ಬಿಡ್ತೀವಿ, ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಒಬ್ಬರೇ ಇದ್ದರೆ ಇಬ್ರಿಗೂ, ಅವರು ಒಬ್ಬರೇ ಇರಲಿ ನಾನು ಒಬ್ಬಕ್ಕೆ ಇರಲಿ, ಇದೇ ಥರ ನೋಡ್ರಿ ನಾಷ್ಟ ಆಗಲಿ ಇದೇ ಥರ 11 ಗಂಟೆ ಒಂದೊಂದು ಸಲ ಲೇಟ್ ಆಗಿಬಿಡ್ತದೆ. ಏನೂ ಮಾಡೋಕ್ಕಾಗಿಲ್ಲ, ಕೆಲಸ ಇಂಪಾರ್ಟೆಂಟ್ ಅಲ್ಲ. ಬಂದಿರ್ತಾರೆ ಮತ್ತು ಎಲ್ಲೆಲ್ಲೋ ಜೆರಾಕ್ಸ್ ಇರಲ್ಲ, ಬಂದವ್ರನ್ನೇನು ಒಳ್ಳೆ ಕಳ್ಸೋಕ್ಕಾಗಿಲ್ಲ. ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಇದೆಲ್ಲ ಕೆಲಸ ಅಂತೇಳಿ ಫಸ್ಟು ಅಂಗಡಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆ ಕೆಲಸ. ನಮ್ಮನೆಯವ್ರು ಇದ್ರೆ ನಡೀತದೆ, ಅವರು ಎಷ್ಟೊತ್ತಾದರೂ ಉಪವಾಸ ಇರ್ತಾರೆ, ಅಂದರೆ ಸ್ನಾನ ಮಾಡಿಲ್ಲ ಅಂದರೆ ಎಷ್ಟೊತ್ತಾದರೂ ಹಂಗೆ ಇರ್ತಾರೆ. ಆದರೆ ನನಗೆ ಆ ಥರ ಇಲ್ಲ, ಜಲ್ದಿನೇ ಊಟ ಮಾಡಬೇಕು. ಒಂದೊಂದು ಸಲ ಹಿಂಗಾಗುತ್ತೆ, ಡೈಲಿ ಇದೇ ಥರ ಮಾಡೋಂಗಿಲ್ಲ, ಯಾಕಂದರೆ ಇರ್ತಾರಲ್ಲ ಅವರು ಇಲ್ಲಾರ್ದಾಗಷ್ಟೇ ನನಗೆ ಈ ಥರ ಲೇಟ್ ಆಗ್ತದೆ ಊಟ. ಒಂದೊಂದು ಸಲ ಹೋಟೆಲಲ್ಲೇ ತರಿಸ್ಕೊಂಡು ತಿಂದುಬಿಡ್ತೀನಿ, ಬೈತಾರೆ ಹೋಟೆಲಲ್ಲಿ ತರಿಸ್ಬಿಡು ಜಾಸ್ತಿ ಜನ ಇದ್ರೆ ಅಂಥೇಳಿ. ಅದೇ ಥರ ಮಾಡ್ತೀನಿ, ಆದರೆ ದಿನಾ ಹೋಟೆಲಲ್ಲಿ ಏನು ಚಲೋ ಅಂಥೇಳಿ ನಾನೇ ಸ್ವಲ್ಪ ನಾಷ್ಟ ಮಾಡಿಕೊಂಡೆ. ಮತ್ತೆ ಏನೋ ಬಂದರು, ಏನೋ ತಕ್ಕೊಡ್ಬೇಕು, ಪಾಣಿ ಈ ಥರ ತಕ್ಕೊಡ್ಬೇಕು ಅಂದರು, ಮತ್ತೆ ಅಂಗಡಿಯಲ್ಲಿ ಇದೇ ಥರ ಆಗ್ತದೆ ನೋಡ್ರಿ ನನ್ನ ಕೆಲಸ. ನಾನೊಬ್ಬಾಕಿ ಇದ್ರಷ್ಟೇ. ನಮ್ಮನೆಯವ್ರು ಇದ್ರಂತೂ ಇಲ್ಲೇ ಕುಂದಿರ್ತಾರೆ, ಮನ್ಯಾಗ ಬರೋಂಗಿಲ್ಲ ಅವರು. ಅವ್ರಿಗೇನು ಬೇಕಾದರೂ ನನಗೆ ಫೋನ್ ಮಾಡಿ ಹೇಳ್ಬಿಡ್ತಾರೆ, ನೀರು ತೊಗೊಂಬ, ಅದು ತೊಗೊಂಬ, ಇದು ತೊಗೊಂಬ ಅಂತ. ಎದ್ದೇದು ಬರೋಂಗಿಲ್ಲ ಅವರು ಜಾಸ್ತಿ. ನಾನಾದರೆ ಮನ್ಯಾಗ ಇಷ್ಟಕ್ಕೆ ಹೋಗ್ತಿರ್ತೀನಿ, ಕೆಲಸ ಇರ್ತದಲ್ಲ ಹಂಗಾಗಿ ಹೋಗ್ತಿರ್ತೀನಿ. ಈ ಥರ ಇರ್ತದೆ ನೋಡ್ರಿ. ನಾನು ಒಬ್ಬಾಕಿದ್ದಾಗ ಕೆಲಸ ಏನೇ ಭಾಳ ಇರೋಂಗಿಲ್ಲ, ಆದರೂ ನೀರು ಕುಡಿಯೋಕೆ ಹೋಗೋದು, ಇಲ್ಲ ಈ ಥರ ಏನಾದರೂ ಅಡುಗೆ ಮಾಡ್ಕೊಳಕ್ಕೆ ಹೋಗೋದು, ಏನೇ ಹೋಗಲಿ ಯಾರೂ ಇಲ್ಲಾರ್ದಾಗ ಬರ್ತಾರಂತ ಅಂಗಡೀಲಿ ಕೂತಾಗ ಯಾರೂ ಇರೋಂಗಿಲ್ಲ, ಬರೋಲ್ಲ. ನಾವು ಏನಾದರೂ ಮನ್ಯಾಗ ಹೋದರೆ ಬಂದುಬಿಡ್ತಾರೆ. ಹಾಗಾಗಿ ಇದು ಅನ್ನಿಸ್ತಾ. ಆದರೂ ನಮಗೆ ವಾಕಿಂಗೂ ಆದಂಗೆ ಆಗ್ತದಂತ ನಾನಂತೂ ಅಡ್ಡಾಡೋದು ಜಾಸ್ತಿ. ನಮ್ಮ ಮನೆಯವ್ರಿಗೆ ಅದೇ ಅಂತಿರ್ತೀನಿ, ನಾನು ಆಗಲೆಲ್ಲ ವಾಕಿಂಗ್ ಮಾಡು ಅಂತಿರ್ತಾರಲ್ಲ, ಆಗಲೆಲ್ಲ ತಿರುಗಾಡೆ ನನಗೆ ವಾಕಿಂಗ್ ಆಗಿಬಿಡ್ತದೆ ಅಂತ ಹೇಳ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ. ಅವರು ಜಾಸ್ತಿ ಅಲ್ಲೇ ಕುಂದಿರ್ತಾರೆ, ಫೋನ್ ನೋಡ್ಕೊತ, ಇಲ್ಲ ಕಂಪ್ಯೂಟ್ರ್ ಅದರಲ್ಲಿ ಟಿ ವಿ ನೋಡ್ಕೊತ ಕುಂತ್ಬಿಡ್ತಾರೆ. ನನಗೆ ಟಿ ವಿಯಲ್ಲೇ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಲ್ಲಿ ಅದರಲ್ಲೇ ಫಿಲಮ್ ನೋಡ್ತಾರೆ ಅವರು, ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ನಾನು ಮನ್ಯಾಗ ಬಟ್ಟೆ ಕೆಲಸ, ಮುಸ್ರಿ ಏನೋ ಒಂದು ಕೆಲಸ ಇದ್ದೇ ಇರ್ತಾವೆ ಮನ್ಯಾಗ ಅಂದಮೇಲೆ. ಇಲ್ಲಿ ನಾನು ಕಂಪ್ಯೂಟ್ರಲ್ಲಿ ಪಾಣಿ ತಕ್ಕೊಡಕತ್ತೀನಿ. ಮೊದಲೆಲ್ಲ ನನಗೆ ಬರ್ತಾಯಿದ್ದಿಲ್ಲ, ಡೂಪ್ಲಿಕೇಟ್ ಅಷ್ಟೇ ತಕ್ಕೊಡ್ತಾಯಿದ್ದೆ. ಆದರೆ ಇತ್ತೀಚೆಗೆ ನಮ್ಮ ಮನೆಯವ್ರು ಹೇಳ್ಕೊಟ್ಟಾರ ಹೆಂಗೆ ತೆಗಿಬೇಕು, ಹೆಂಗೆ ಲಾಗಿನ್ ಮಾಡಬೇಕು ಅಂತ. ಈಸಿ ಇದು ಅರ್ಥ ಆಗ್ತಾವೆ ನನಗೆ. ಟಫ್ ಇದ್ವೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ನಮ್ಮ ಮನೆಯವ್ರು ಈ ಪಾಣಿ ತೆಗೆಯೋದು ಹೇಳ್ಕೊಟ್ಟಾರ, ಹಂಗಾಗಿ ಪಾಣಿ ಈ ಥರ ಎಲ್ಲ ತಕ್ಕೊಡ್ತೀನಿ. ಗೊತ್ತಿಲ್ಲಾರ್ದು ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ನಮ್ಮ ಮನೆಯವ್ರು ಏನಾದರೂ ಅವರಿಗೆ ಅವ್ರು ಬಂದಮೇಲೆ ತೊಗೊರಿ ಅಂತ ಹೇಳ್ತೀನಿ. ಯಾಕಂದರೆ ಗೊತ್ತಿದ್ರನ್ನ ಗೊತ್ತೈತೆ ಅಂತೇಳಿ ಮಾಡೋದು ಚಲೋ. ಅದು ನಮ್ಗೆ ಗೊತ್ತಿಲ್ಲ ಅಂದ್ರೂ ಬರ್ತದಂತೇಳಿ ಪಾಪ ಅವ್ರನ್ನ ಕಾಯಿಸೋದು ಇದಾಗುತ್ತೆ. ಹಂಗಾಗಿ ನನಗೆ ಗೊತ್ತಿಲ್ಲ ರೀ, ಸಾಯಂಕಾಲ ಬರ್ತಾರೆ ಅಂತ ಹೇಳ್ಬಿಡ್ತೀನಿ. ಅವರಿಗೆ ಅರ್ಜೆಂಟ್ ಇದ್ದರೆ ಎಲ್ಲಾದರೂ ತೆಗೆಸ್ಕೊತಾರೆ, ಇಲ್ಲಾಂದರೆ ಅವ್ರಿಗೇನೋ ಇಲ್ಲೇ ಬೇಕಂದ್ರೆಗಿನ ಬಂದು ತೆಗೆಸ್ಕೊಂಡು ಹೋಗ್ತಾರೆ. ಆದರೆ ನನಗೆ ಗೊತ್ತಿದ್ದ ಕೆಲಸ ಮಾತ್ರ ನಾನು ಮಾಡೋದು. ಈ ಮೊದಲು ಪಾಣಿ ಸಾರು ತೆಗಿಯೋಕ್ಕೆ ಬರ್ತಿರಲಿಲ್ಲ, ಅದರಲ್ಲಿ ಒರಿಜಿನಲ್, ಡೂಪ್ಲಿಕೇಟ್ ತಕ್ಕೊಡ್ತಾಯಿದ್ದೆ, ಒರಿಜಿನಲ್ ಬರ್ತಾ ಇರಲಿಲ್ಲ. ಹಂಗಾಗಿ ಇವಾಗ ಕಲ್ತಿದ್ದೀನಿ, ನಮ್ಮ ಮನೆಯವ್ರು ಕಲಿಸ್ಕೊಟ್ಟಾರೆ ನೋಡಿರಿ. ಅದೆಲ್ಲ ಮುಗಿಸ್ಕೊಂಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಉಪ್ಪಿಟ್ಟು ಕೂಡ ಆಗಿತ್ತು, ತಣ್ಣಗಾಗಕ್ಕೆ ಬಂದಿತ್ತು. ನನಗೆ ಬಿಸಿ ಉಪ್ಪಿಟ್ಟು ಅಂದರೆ ಇಷ್ಟ ಆಗ್ತದೆ. ಇದು ಸ್ವಲ್ಪ ತಣ್ಣಗಾಗಿತ್ತು, ಆದರೂ ಮಾಡಿಟ್ಟಿದ್ದೀನಲ್ಲ ನಾನು ಒಬ್ಬಾಕಿ ಅಂತೇಳಿ ಸ್ವಲ್ಪ ಮಾಡಿಕೊಂಡೆ. ನಮ್ಮ ಅರ್ಜುನನು ಈ ಥರ ಖಾರದ ಐಟಮ್ಸ್ ಏನೂ ತಿನ್ನೋಂಗಿಲ್ಲ, ನನಗಷ್ಟೇ ಅಂಥೇಳಿ. ಉಪ್ಪಿಟ್ಟೊಳಗೆ ಈ ಥರ ಧಾರವಾಡ ಸ್ಟೈಲ್ ನೋಡ್ರಿ ಇದು. ಉಪ್ಪಿಟ್ಟಿನೊಳಗೆ ಮ್ಯಾಗ ಚುರ್ಮರಿ, ಅಂದರೆ ನಮ್ಮ ಖಾರ ಮಂಡಾಳ ಏನಂತೀವಲ್ಲ ಅದನ್ನ ಹಾಕ್ಕೊಂಡು ತಿಂದರೆ ಮಸ್ತ್ ಟೇಸ್ಟ್ ಅದ. ಅದರಲ್ಲಿ ಸ್ವಲ್ಪ ನಿಂಬೆ ಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತ್ ಅಂದರೆ ಮಸ್ತ್ ಗುಂಡು ನೋಡ್ರಿ. ನೋಡಿರಿ ಹೆಂಗೆ ನಿದ್ದೆ ಬಿಡಾಕತ್ತೇನ. ನಾನಿವಾಗ ನಾಷ್ಟ ಮಾಡಾಕತ್ತೇನೆ ಬರ್ರಿ. ಟೈಮ್ ಬಂದು 11:20 ಆಗ್ಯದ.
ಎಲ್ಲ ಅಂಗಡಿಯಲ್ಲಿ ಮುಗಿಸ್ಕೊಂಡು ಈಗ ನಾಷ್ಟ ನಂದು. ಬರೀ ಎಲ್ಲರೂ ಉಪ್ಪಿಟ್ಟು ನಾಷ್ಟ ಮಾಡೋಣಂತ. ನಾ ಇಲ್ಲೆಲ್ಲ ಬಟ್ಟೆ ಮಡ್ಸೋದಾವು, ಬಟ್ಟೆ ಒಗೆಯೋದಾವು ಇನ್ನು ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಐತಿ. ಲೈಟ್ ಆಫ್ ಮಾಡಿಲ್ಲ ನೋಡ್ರಿ. ನಮ್ಮ ಮನೆಯವ್ರು ಅದಕ್ಕೆ ಬೈತ, ನಿಮ್ಮ ಅಪ್ಪ ಕಟ್ತಾನ ಲೈಟ್ ಬಿಲ್. ತಮ್ಮನೆ ಲೈಟ್ ಓಡಿಸಿದ್ರೆ ನಮ್ಮಪ್ಪ ಬಂದು ಬಿಲ್ ಕಟ್ಬೇಕಂತ ನೋಡ್ರಿ. ನಾವು ಹಂಗೆ ಮಾಡ್ತೀವಿ. ಹಿಂಗೇನು ಊಟ ಬೇಕಿಲ್ರಿ ಇವಾಗ. ಮಧ್ಯಾಹ್ನ ಒಮ್ಮೆಕ ಆದರೂ ಇದರಲ್ಲಿ ವಿಡಿಯೋ ಮಾಡ್ತಾಯಿದ್ದೆ ನಾನು ಹೆಂಗೋ. ಆದರೆ ಮೇನ್ ಇದೇ ಇದಂದರೆ ಈ ಥರ ಮಾಡ್ಬೋದಿತ್ತು, ಏನು ಮಾಡೋದು. ಅದಕ್ಕೆ ಇದೊಂದು ಸೆಲ್ಫಿ ಸ್ಟಿಕ್ ಅತ್ತ, ಇದನ್ನು ಏನಾದರೂ ಮಾಡ್ಬೋದೇನಂತ ನೋಡೋಕತ್ತೀನಿ. ಸೆಲ್ಫಿ ಸ್ಟಿಕ್ ಅದ ನೋಡೋಣ. ಇದು 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 ಸೆಲ್ಫಿ ಸ್ಟಿಕ್ಕೇ, ಆದರೆ ಇದು ಮೊದಲಿಂದಿದು. ಇದರಿಂದ ಏನಾದ್ರು ಇದೊಂದು ಎಲ್ಲ ಸಿಕ್ತು ತೊಗೊಂಬಂದಿಲ್ಲ. ಇದನ್ನು ಇದರಲ್ಲಿ ಇದು ಕೂಡ ಇದಾಗದ, ಆದರೆ ಇದನ್ನು ಈ ಥರ ಅಡ್ಜಸ್ಟ್ ಮಾಡಿ ನಾನು ತೋರಿಸ್ತೀನಿ ಫಸ್ಟ್. ಬರುತ್ತಾ ಇದೆ ಬರ್ತೀರಾ? ಇದು ಈ ಥರ ಇದೆ, ಅಂದರೆ ಇದು ಹೋಗ್ತಾ ಇದ್ದೀರಾ ಫಸ್ಟ್ ಇದು. ಸೊ ಇದನ್ನು ಈ ಥರ ಸದ್ಯಕ್ಕೆ ನಡೀತದೆ ಸಾಕು.